ವರ್ಷಗಳಿಂದ ಸಂಸ್ಥೆಯೊಂದು ಕಟ್ಟಿದಂತಹ ಕಟ್ಟಡದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಂತಹ ಅಂಗನವಾಡಿ ಕೇಂದ್ರ ತಮ್ಮದೆಂದು ಪುತ್ತೂರು ತಾಲೂಕು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಆಕ್ಷೇಪವನ್ನ ಎತ್ತಿದೆ. ಪುತ್ತೂರು ತಾಲೂಕಿನ 34ನೇ ನೆಕ್ಕಿಲಾಡಿಯ ಮೃಂದಡ್ಕ ಎಂಬಲ್ಲಿ ಅಂಗನವಾಡಿಗೆ ಸ್ವಂತ ಕಟ್ಟಡ ಇಲ್ಲದ ಕಾರಣ ಸ್ಥಳೀಯ ನಮ್ಮೂರು ನಮ್ಮವರು ಎನ್ನುವ ಸಂಸ್ಥೆ ತಮಗೆ ಸರ್ಕಾರದಿಂದ ಮಂಜೂರಾಗಲು ಸಿದ್ಧಗೊಂಡಿದ್ದ ಜಾಗದಲ್ಲಿ ಕಟ್ಟಡವನ್ನ ನಿರ್ಮಿಸಿ ಅಂಗನವಾಡಿ ಕಾರ್ಯಾಚರಿಸಲು ಅವಕಾಶ ಮಾಡಿಕೊಟ್ಟಿದ್ರು. ಇತ್ತೀಚೆಗೆ ಸಂಸ್ಥೆ ಪುಟಾಣಿ ಮಕ್ಕಳಿಗೆ ಫ್ಯಾನ್ ಇಲ್ಲದೆ ಕ್ಲಾಸ್ ರೂಮ್ನಲ್ಲಿ ಕುಳಿತುಕೊಳ್ಳುವುದು ತಪ್ಪಿಸಲು ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಮನವಿಯನ್ನ ಮಾಡಿತ್ತು. ಈ ಮನವಿಗೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೇ ಅಡ್ಡಿಪಡಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮೂರು ನಮ್ಮವರು ಎನ್ನುವ ಸಂಘ ಕಳೆದ 10 ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳಲ್ಲಿ ಗುರುತಿಸಿಕೊಂಡಿದ್ದು, ಈ ಸಂಘದ ಕಾರ್ಯಚಟುವಟಿಕೆಗಾಗಿ ಸರ್ಕಾರಿ ಜಮೀನು ಕಾಯ್ದಿರಿಸುವಂತೆ ಸಂಘ ಸರ್ಕಾರಕ್ಕೆ ಮನವಿಯನ್ನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಮೈಂದಡ್ಕದ ಸರ್ಕಾರಿ ಜಾಗದಲ್ಲಿ ಸುಮಾರು 5 ಸೆನ್ಸ್ ಜಾಗವನ್ನ ಮೀಸಲಿಟ್ಟು ಸರ್ವೆ ಇಲಾಖೆಯಲ್ಲಿ ಕಡತವೂ ಇತ್ತು. ಈ ನಡುವೆ ಖಾಸಗಿ ವ್ಯಕ್ತಿಯೊಬ್ಬರ ಮನೆಯ ಒಂದು ಪಾರ್ಶ್ವದಲ್ಲಿ ನಡೆಯುತ್ತಿದ್ದ ಅಂಗನವಾಡಿಯನ್ನ ಸ್ಥಳಾಂತರಿಸುವಂತೆ ಮನೆ ಮಾಲೀಕರು ಪುತ್ತೂರು ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮನವಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಅಂಗನವಾಡಿ ತರಗತಿ ನಡೆಸಲು ಕಟ್ಟಡದ ವ್ಯವಸ್ಥೆ ಇಲ್ಲದ ಕಾರಣ ಅಂಗನವಾಡಿಯ ಸಿಬ್ಬಂದಿಗಳು ನಮ್ಮೂರು ನಮ್ಮವರು ಸಂಸ್ಥೆಯ ಗಮನಕ್ಕೆಳೆದ ತಂದಿದ್ರು. ತಕ್ಷಣವೇ ಸ್ಪಂದಿಸಿದ ಸಂಘ ಸರ್ಕಾರದಿಂದ ತಮಗೆ ಮೀಸಲಿಟ್ಟ ಜಾಗದಲ್ಲಿ ಕಟ್ಟಡವನ್ನ ಕಟ್ಟಿ ಅಂಗನವಾಡಿ ನಡೆಸಲು ಅವಕಾಶವನ್ನ ಕಲ್ಪಿಸಿತ್ತು. 1 ವರ್ಷದ ಕಾಲ ಯಾವುದೇ ಗೊಂದಲವಿಲ್ಲದೆ ಸಾಗಿದಂತಹ ಅಂಗನವಾಡಿ ಇದೀಗ ಗೊಂದಲದ ಗೂಡಾಗಿದೆ. ಮಕ್ಕಳಿಗೆ ಬೇಸಿಗೆಯಲ್ಲಿ ಕಟ್ಟಡದೊಳಗೆ ಕುಳಿತುಕೊಳ್ಳಲು ಸಾಧ್ಯವಾಗ್ತಿಲ್ಲ ಎಂದು ಸಂಘ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ವಿದ್ಯುತ್ ಇಲಾಖೆಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಈ ಅರ್ಜಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. 1 ವರ್ಷಗಳ ಕಾಲ ಯಾವುದೇ ಗೊಂದಲವಿಲ್ಲದೆ ಅಂಗನವಾಡಿಯನ್ನ ನಡೆಸಿಕೊಂಡಿದ್ದ ಇಲಾಖೆ ಜ್ಞಾನೋದಯ ರೀತಿಯಲ್ಲಿ ಈ ಘಟನೆ ಗುರುತಿಸಿಕೊಂಡಿದೆ. ಅಂಗನವಾಡಿ ಕಟ್ಟಡ ತಮ್ಮದೆಂದು ಸರ್ಕಾರ ತಮ್ಮ ಹೆಸರಿಗೆ ಬರೆದಿದೆ ಎನ್ನುವ ಖ್ಯಾತಿಯನ್ನ ತೆಗೆದಿದೆ. ಏಕಾಏಕಿ ಕಟ್ಟಡ ನಿರ್ಮಾಣಗೊಂಡಿರುವ ಜಾಗ ತಮ್ಮದೆಂದು ಇಲಾಖೆ ವಾದಿಸಲು ಆರಂಭಿಸ್ತಾ ಇದೆ. ಮೈಂದಡ್ಕ ಅಂಗನವಾಡಿ ಕಟ್ಟಡಕ್ಕೆ ಸ್ವಂತ ಕಟ್ಟಡ ಇಲ್ಲದ ಕಾರಣ 2 ವರ್ಷಗಳ ಹಿಂದೆ ಈ ಅಂಗನವಾಡಿಗೆ ಕಟ್ಟಡ ನಿರ್ಮಾಣಕ್ಕಾಗಿ 16 ಲಕ್ಷ ರೂಪಾಯಿಗಳನ್ನ ಮಂಜೂರು ಕೂಡ ಮಾಡಿತ್ತು. ಆದರೆ ಅಂಗನವಾಡಿ ಕಟ್ಟಲು ಬೇಕಾದಂತಹ ಜಾಗವನ್ನ ಮಾತ್ರ ಇಲಾಖೆ ಗುರುತಿಸದೆ ಕಾಲಹರಣ ಮಾಡಿತ್ತು ಎನ್ನುವ ಆರೋಪ ಕೂಡ ಇದೆ. ಇದೇ ಕಾರಣಕ್ಕೆ ಸರ್ಕಾರದಿಂದ ಬಂದಂತಹ 16 ಲಕ್ಷ ರೂಪಾಯಿ ಮತ್ತು ಸರ್ಕಾರ ಕೈ ಸೇರಿದೆ. ಇದೀಗ ಖಾಸಗಿ ಸಂಸ್ಥೆಯು ಕಟ್ಟಿದ ಕಟ್ಟಡವು ತಮ್ಮದೆಂದು ವಾದಿಸುತ್ತಿರುವುದಲ್ಲದೆ ಸಂಘಟನೆ ಮತ್ತು ಸ್ಥಳೀಯ ಜನರ ವಿರೋಧ ವ್ಯಕ್ತವಾಗಿದೆ. ಬೇಸಿಗೆಯಲ್ಲಿ ಫ್ಯಾನ್ ಇಲ್ಲದ ಕಟ್ಟಡದ ಒಳಗೆ ಬೇಯುತ್ತಿದ್ದ ಪುಟಾಣಿಗಳಿಗೆ ವಿದ್ಯುತ್ ಸಂಪರ್ಕಕ್ಕೆ ನಮ್ಮೂರು ನಮ್ಮವರು ಸಂಸ್ಥೆ ಮುಂದಾದಾಗ ಇಲಾಖೆ ಎಚ್ಚೆತ್ತುಕೊಂಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಸರ್ಕಾರದಿಂದ ಬಿಡುಗಡೆಯಾದ ಹಣವನ್ನ ಖರ್ಚು ಮಾಡಿ ಖಾಸಗಿ ಸಂಸ್ಥೆ ಕಟ್ಟಿದ ಕಟ್ಟಡವನ್ನೇ ತಮ್ಮದೆಂದು ಗುರುತಿಸಲು ಪ್ರಯತ್ನ ನಡೆಯುತ್ತಿದೆ ಎನ್ನುವ ಆರೋಪ ಸ್ಥಳೀಯರದಾಗಿದೆ. ಗೊಂದಲ ಮುಗಿಯುವ ತನಕ ಪೋಷಕರು ಮಕ್ಕಳನ್ನ ಅಂಗನವಾಡಿಗೆ ಕರೆದುಕೊಂಡು ಬರದೇ ಇರಲು ಪೋಷಕರು ತೀರ್ಮಾನಿಸಿದ್ದಾರೆ. ಈ ಘಟನೆ ಇದೀಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಆರಂಭಿಸಿದೆ. ಆದರೆ ಈ ಇಬ್ಬರ ಮಕ್ಕಳ ಗೊಂದಲದಿಂದ ಪುಟಾಣಿ ಮಕ್ಕಳ ಶಿಕ್ಷಣ ಅರಿವು ಬಾಡಿದಂತಾಗಿದೆ. ಈಗ ಅಂಗನವಾಡಿಗೆ ಅಲ್ಲೇ ಮಂಜೂರಾದ ಜಾಗದಲ್ಲಿ ಅವರು ಕಟ್ಟೋದು ಬಿಟ್ಟು ಈ ರೀತಿ ಊರಿಗೆ ಉಪಕಾರ ಮಾಡುವಂತ ವ್ಯವಸ್ಥೆಯನ್ನು ಹಾಳು ಮಾಡುವಂತ ಕೆಲಸ ಇದು ಅದನ್ನು ಮಾಡಬಹುದಲ್ಲ. ಅದು ಇದಕ್ಕೆ ಈಗ ಅಬ್ಜೆಕ್ಷನ್ ಮಾಡಿಕೊಂಡು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವಂಥದ್ದು ಸರಿಯಲ್ಲ. ಇಲಾಖೆ ಏನು ಜೆಡಿಪಿ ಅವರು ಅಂತ ಹೇಳಿದ್ರು ನಕ್ಷೆ ಉಂಟತ್ತ ಕೂಡ ಕೂಡ ಇನ್ನು ಗಡಿ ಗುರುತು ಮಾಡ್ಕೊಂಡು ಆಯ್ತು. ಇದು ಈ ಸಂಘದ ಕಟ್ಟಡದ ಬಗ್ಗೆ ಒಂದು ಸಮಸ್ಯೆ. ನಮ್ಮವರ ಸಂಘ 2010ರಲ್ಲಿ ನಾವು ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ. ತದನಂತರ ಇಲ್ಲಿ ಅನೇಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಿದ್ದೆವು. ಜನವರಿ 26, ಆಗಸ್ಟ್ 15 ಎಲ್ಲ ಕ್ರೀಡೋತ್ಸವ, ರಕ್ತದಾನ ಶಿಬಿರ, ಆಮೇಲೆ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ನಡೆಸಿಕೊಂಡು ವರ್ಷ ಬರ್ತಿದ್ದೆವು. ಕ್ರೀಡಾ ವಾರ್ಷಿಕೋತ್ಸವ ಮಾಡ್ತಿದ್ದೆವು. ಈ ಸಂದರ್ಭದಲ್ಲಿ ನಮಗೆ ಒಂದು ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡಲಿಕ್ಕೆ ಕಚೇರಿ ಬೇಕಾಗಿತ್ತು. ಅದಕ್ಕೋಸ್ಕರ ನಾವು DC ಅವರಿಗೆ, ತಹಸೀಲ್ದಾರ್ಗೆ ಅವರಿಗೆಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೆವು ಜಾಗದ ಸ್ಯಾಂಕ್ಷನ್ ಬಗ್ಗೆ. ಒಂದು 5 ಸೆನ್ಸ್ 88/1ರಲ್ಲಿ. ಅದರ ಪ್ರಯುಕ್ತ ಎಲ್ಲ ಇದು ಕೆಲಸ ಕಾರ್ಯಗಳು ಪ್ರೊಸೆಸ್ ಆಗ್ತಾ ಉಂಟು. ಈಗಲೂ ತಹಸೀಲ್ದಾರ್ ಅಲ್ಲಿ ಫೈಲ್ ಹೋಗಿದೆ, ಅದು ಫೈನಲೈಸ್ ಆಗ್ತಾ ಉಂಟು. ಈ ಸಂದರ್ಭದಲ್ಲಿ ಈ ಒಂದು ಅಂಗನವಾಡಿ ಮಕ್ಕಳಿಗೆ ಪುಟಾಣಿಗಳಿಗೆ ಅಂಗನವಾಡಿ ಕೇಂದ್ರವನ್ನು ಇಲ್ಲಿ ಸರ್ಕಾರ ಸ್ಯಾಂಕ್ಷನ್ ಮಾಡಿತ್ತು. ಆ ಸಂದರ್ಭದಲ್ಲಿ ಸ್ಥಳಾವಕಾಶ ಇಲ್ಲದ ಕಾರಣ ತಾತ್ಕಾಲಿಕವಾಗಿ 1 ವರ್ಷಕ್ಕೆ ಇಲ್ಲಿ ಹತ್ತಿರ ರಾಮಚಂದ್ರ ಅವರ ಮನೆಯಲ್ಲಿ ನಡೆಸಿಕೊಂಡು ಬರ್ತಿದ್ರು. ಆ ಮನೆಯಲ್ಲಿ ಅವರಿಗೆ ಅದನ್ನು ತೆರವುಗೊಳಿಸಬೇಕಾಗಿತ್ತು. ಸೂಚನೆ ಕೊಟ್ಟರು ಸಂಘದವರಿಗೆ, ಈ ಥರ ನಾವು ತೆರವುಗೊಳಿಸ್ತೀವಿ ಅಂತೇಳಿ. ಆಗ ಆ ಸಂದರ್ಭದಲ್ಲಿ ಇಲ್ಲಿ ಎಲ್ಲಿಯೂ ಅಂಗನವಾಡಿ ಪುಟಾಣಿಗಳಿಗೆ ಅಂಗನವಾಡಿ ನಡೆಸಲು ಸ್ಥಳಾವಕಾಶ ಇಲ್ಲದ ಕಾರಣ ನಮ್ಮ ಸಂಘಟನೆಗೆ ಮೊರೆ ಹೋದರು. ಈ ಥರ ಸಮಸ್ಯೆ ಉಂಟು, ಪರಿಹಾರ ಮಾಡ್ತೀವಿ ಇಲ್ಲಿ. ಅದಕ್ಕೆ ನಾವು ಸಂಘಟಕರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಎಲ್ಲ ವಿಚಾರ ಮಾಡಿ
ಇದ್ರ ಬಗ್ಗೆ ನಾವು ಒಂದು ಇಲ್ಲೇ ತಾತ್ಕಾಲಿಕವಾಗಿ ಇವರಿಗೆ ಅಂಗನವಾಡಿ ಪುಟಾಣಿಗಳಿಗೆ ಸ್ಥಳಾವಕಾಶ ಮಾಡಲು ನಾವು ಒಂದು ಕಟ್ಟಡ ಕಟ್ಟುವಂತಲ್ಲಿ ನಿರ್ಣಯ ಮಾಡಿ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಎಲ್ಲ ಒಟ್ಟುಗೂಡಿ ಇದಕ್ಕೆ ಖರ್ಚು ವೆಚ್ಚ ನಾವೇ ಮಾಡಿ ಅದೊಂದು ಕಟ್ಟಡ ಕಟ್ಟಿ ಅವರಿಗೆ ಮಾನವೀಯತೆಯಲ್ಲಿ ಹೊಸ ಅಂಗನವಾಡಿ ಸರ್ಕಾರದಿಂದ ರಚನೆ ಆಗುವ ತನಕ ಇದರಲ್ಲಿ ಅವಕಾಶ ಮಾಡಿಕೊಟ್ಟೆವು. ನಿಮ್ಮ ಜಾಗದಲ್ಲಿ ನಿಮಗೆ ಗುರುತಿಸಿಕೊಂಡ ಜಾಗ? ಹೌದು, ಅವಕಾಶ ಕೊಟ್ಟೆವು. ಈಗ ಸದ್ಯಕ್ಕೆ ಅದರ ಗಡಿ ಗುರುತು ಹೊಸ ಕಟ್ಟಡಕ್ಕೂ ನಮ್ಮ ಕಟ್ಟಡಕ್ಕೂ ಆಗೋದು ಬಾಕಿ ಇದೆ. ಅದು ನೆರವೇರಿದ ನಂತರ ಎಲ್ಲ ಕಾಂಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ? ಕಾಂಪ್ಲಿಕೇಶನ್ ನಿನ್ನೆಯಿಂದ ಎಂತಕ್ಕೆ? ನಾವು ಇದಕ್ಕೆ ಈ ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ಬಹಳ ಸೆಕೆ ಆಗುವುದರಿಂದ ವಿದ್ಯುತ್ ಶಕ್ತಿಗೆ ಇಲ್ಲಿ ಡಿಪಾರ್ಟ್ಮೆಂಟಿಗೆ ಇದಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೆವು. ಅದು ಈ ಶಿಶು ಕಲ್ಯಾಣ ಇಲಾಖೆ ತಿಳಿದು CDP ಅವರು ಅದಕ್ಕೆ ಅಬ್ಜೆಕ್ಷನ್ ಹಾಕಿದರು. ಕರೆಂಟ್ ಕನೆಕ್ಷನ್ ಈ ಕಟ್ಟಡಕ್ಕೆ ಕೊಡಬಾರ್ದು ಅಂತೇಳಿ. ಯಾಕೋಸ್ಕರ? ಇದು ಗಡಿ ಗುರುತು ಆಗೋ ತನಕ ಅವರ ಕಟ್ಟಡ ಅಂತೇಳಿ ಅವರು ಅಬ್ಜೆಕ್ಷನ್ ಹಾಕಿದ್ದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಕಟ್ಟಡ ಇದು ನಿಜವಾಗಿ ನಮ್ಮದು. 5 ಸೆನ್ಸ್ ಅವರಿಗೆ ಕಾದಿರಿಸಿ ಇದ್ದರು ಸರ್ಕಾರ. ಅದೇ ಜಾಗದಲ್ಲಿ ಈ ಕಟ್ಟಡ ಇರೋದು ಅಷ್ಟೇ. ಅದು ಗಡಿ ಗುರುತು ಆಗೋ ತನಕ ಇದಕ್ಕೆ ಪರ್ಮಿಷನ್